ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಹಾಗೆ ನಮ್ಮ ಚಾನಲ್ಗೂ ಸ್ವಾಗತ. ಈ ವಿಡಿಯೋದಲ್ಲಿ ಸರಳ ಬಡ್ಡಿ ಲೆಕ್ಕಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ಪಡೆಯೋಣ. ಮೊದಲಿಗೆ ಇದರ ಸರಳ ಬಡ್ಡಿ ಎಂದರೇನು, ಇದರಲ್ಲಿ ಬರುವಂಥ ಅಂಶಗಳು, ಮುಖ್ಯವಾಗಿ ಬರುವಂಥ ಅಂಶಗಳು ಯಾವುವು ಅಂಥೇಳಿ ಫಾಸ್ಟಾಗಿ ತಿಳ್ಕೊಳ್ತಾ ಹೋಗೋಣ. ಸರಳ ಬಡ್ಡಿ ಅಂದರೆ ಸಿಂಪಲ್ ಇಂಟ್ರೆಸ್ಟ್ ಅಂತ ಕರಿತೀರಿ, ಇಂಗ್ಲೀಷ್ನಾಗ ಶಾರ್ಟ್ಕಟ್ನಾಗ SI ಅಂತ ಕರಿತೀರಿ. ಬಡ್ಡಿ ನಾವು ಕೇಳೇ ಇರ್ತೀವಿ. ಬಡ್ಡಿ ಅಂದರೆ ಇಲ್ಲಿ ಬ್ಯಾಂಕ್ಗಳಾಗಿರ್ಬೋದು, ನಾವು ಕೊಡುವಂಥ ಸಾಲ ಆಗಿರ್ಬೋದು, ಬ್ಯಾಂಕ್ಗಳು ಕೊಡೋ ಸಾಲ ಆಗಿರ್ಬೋದು, ತಗೊಳ್ಳೋದಿರ್ಬೋದು, ಇದು ಅಸಲು ಅಂತ ಕರಿತೀವಿ. ನಮಗೆ ಸಾಲವನ್ನು ಎಷ್ಟು ತಗೊಂಡಿವಿ ಅಥವಾ ಎಷ್ಟು ಸಾಲ ಕೊಟ್ಟಿವಿ, ನೀವಾಗಿ ಕೊಟ್ಟಿದ್ದಿರ್ಬೋದು ಅಥವಾ ನೀವು ತೊಗೊಂಡಿದ್ದಿರ್ಬೋದು, ಇದಕ್ಕೇನಂತಾರೆ ರೀ ಅಸಲು ಅಂತ ಕರಿತೀರಿ. ಪ್ರಿನ್ಸಿಪಲ್ ಇದನ್ನು ಶಾರ್ಟ್ಕಟಾಗಿ P ಅಂತ ಸೂಚಿಸ್ತೀವಿ. ಈ ಅಸಲು ಏನಾಗಿರ್ತೈತಪ್ಪ ಅಂದ್ರೆ ನಮ್ಮ ಅವಶ್ಯಕತೆಗೆ ತಕ್ಕಂಗೆ ನಾವು ಸಾಲವನ್ನು ಪಡಿತೀವಿ. ಇದು ಸರಳ ಬಡ್ಡಿ ಆಗಿರ್ತದೆ. ಈ ಸರಳ ಬಡ್ಡಿಯಲ್ಲಿ ಕೆಲವು ಅಂಶಗಳು ಮತ್ತಷ್ಟೇ ಬರ್ತಾವೆ. ನಾವು ಸಾಲವನ್ನು ತೆಗೆದುಕೊಂಡಿದ್ದು ಅಸಲು ಆದರೆ, ನಾವು ಸಾಲ ತಗೋಬೇಕಾದ್ರೆ ಬ್ಯಾಂಕ್ ಅಂತ ತಿಳ್ಕೊಂಡು ಒಂದು ಉದಾಹರಣೆ, ಬ್ಯಾಂಕ್ನಾಗ ಸಾಲ ತೊಗೊಂಡಿವಿ ಅಂದರೆ ಅವರು ಅದಕ್ಕೆ ಎಕ್ಸ್ಟ್ರಾ ಚಾರ್ಜಸ್ ಮಾಡ್ತಾರೆ. ಅಂದರೆ ನಾವೀಗ ಒಂದು 10,000 ರೂಪಾಯಿ ಸಾಲ ಪಡೆದೀವಿ ಅಂದರೆ ಅದಕ್ಕೆ ಎಕ್ಸ್ಟ್ರಾ ನಾವು ಕಟ್ಟಬೇಕಾಗತ್ತೆ. 10,000 ರೂಪಾಯಿ ಸಾಲ, ಇಲ್ಲೇ ಆಡು ಭಾಷೆ ಒಳಗೆ ಸಾಲ ಅಂತ ಕರಿತೀರಿ. ಇದನ್ನು ನಾವು ಅಸಲು ಅಂತೂ ಕರಿತೀವಿ. ಅಸಲು ಇಂಗ್ಲೀಷ್ನಾಗ ಇದನ್ನು ಪ್ರಿನ್ಸಿಪಲ್ ಅಂತ ಕರಿತೀವಿ. ಪ್ರಿನ್ಸಿಪಲ್ ಅಮೌಂಟ್ ಅಂತ ಕರಿತೀವಿ. ಬಂಡವಾಳ, ಹಾಕಿದ್ದ ಬಂಡವಾಳ ಮೊತ್ತ, ಈ ರೀತಿ ನಾವು ಅಸಲನ್ನು ಕರಿತೀವಿ. ಇದನ್ನು ಒಂದು ಅಕ್ಷರದಿಂದ ಬರಿತೀವಿ, ಅದು P ಅಕ್ಷರದಿಂದ ಸೂಚಿಸ್ತೀವಿ. P ಅಂದರೆ ಪ್ರಿನ್ಸಿಪಲ್ ಅಮೌಂಟ್. ನೆಕ್ಸ್ಟ್, ಈಗ ಒಂದು 5 ವರ್ಷ ನಾವು ಈ ಸಾಲವನ್ನು ಪಡ್ಕೊಂಡಿವಿ. ಈಗ P 5,000 ರೂಪಾಯಿ ಸಾಲ. ಒಂದು ಬ್ಯಾಂಕ್ನಾಗ 5,000 ರೂಪಾಯಿ ಸಾಲ ತೊಗೊಂಡಿವಿ ಅಂತ ಇಟ್ಕೊರಿ. 5 ವರ್ಷ ಆದಮೇಲೆ, 5 ವರ್ಷ ಅನ್ನೋದು ಇಲ್ಲೇ ನಮಗೆ ಲೆಕ್ಕಕ್ಕೆ ಬರ್ತೈತಿ. ಎಷ್ಟು ಟೈಮನ್ನು ತೆಗೆದುಕೊಂಡಿರಿ, ಸಾಲವನ್ನು ಪಡೆದಂಥ ಅವಧಿ, ಇದಕ್ಕೆ ಅವಧಿ ಅಂತ ಕರಿತೀವಿ. ಅವಧಿ ಅಥವಾ ಸಮಯ ಅಂತ ಹೇಳ್ಬೋದು. ಇನ್ನೊಂದು ಇಂಗ್ಲೀಷ್ನಾಗ ನಾವು ಟೈಮ್ ಅಂತ ಕರಿತೀವಿ. ಇದನ್ನು ಒಂದು ಅಕ್ಷರದಿಂದ ಸೂಚಿಸ್ಬೇಕಂದ್ರೆ T ಅಕ್ಷರದಿಂದ ಸೂಚಿಸ್ತೀರಿ. ಇಲ್ಲೇ ಎಷ್ಟು ಟೈಮ್ ಎಷ್ಟು ದಿನಗಳವರೆಗೆ ತೊಗೊಂಡ್ರಿ, ತಿಂಗಳವರೆಗೆ ತೊಗೊಂಡ್ರಿ, ವರ್ಷದವರೆಗೆ ತೊಗೊಂಡ್ರಿ ಅಂದ್ರೆ ಅದು ಕಾಲ ಆಗಿರ್ತೈತಿ. ನಾ ಈಗ ಸಣ್ಣ ಇದೇ ಉದಾಹರಣೆಯನ್ನು ಕಂಟಿನ್ಯೂ ಮಾಡ್ತೀನಿ. 5 ವರ್ಷ ತೊಗೊಂಡ್ರಿ ಸಾಲ, 5 ವರ್ಷದವರೆಗೆ ನೀವು ಪಡ್ಕೊಂಡ್ರಿ. ಇದು ಟೈಮ್ ಆಗಿದೆ 5 ವರ್ಷ ಅನ್ನೋದು. ಇನ್ನು 5 ವರ್ಷ ಆದಮೇಲೆ ನೀವು ವಾಪಸ್ಸನ್ನು 5,000 ರೂಪಾಯಿ ತೊಗೊಂಡ್ರಿ ಅಂತ ಇಟ್ಕೋರಿ. 5,000 ಇರ್ಬೋದು, 10,000 ಇರ್ಬೋದು, ಎಷ್ಟೇ ಅಮೌಂಟ್ ಇದ್ದರೂ ಅದನ್ನು ನಾವು ವಾಪಸ್ ಕಟ್ಟಬೇಕಾಗತ್ತೆ. 5 ವರ್ಷ ತನಕ ನಾವು ಆ ಟೈಮನ್ನು ತೆಗೆದುಕೊಂಡಿರಿ. ಆ 5 ವರ್ಷ ಆದಮೇಲೆ 5,000 ನೀವು ವಾಪಸ್ ಕೊಡೋಕೆ ಹೋದರೆ ಅವರು ಎಕ್ಸ್ಟ್ರಾ ಚಾರ್ಜ್ ತೊಗೋತಾರೆ. ಏನು ಎಕ್ಸ್ಟ್ರಾ ತೊಗೋತಾರಲ್ಲ ಅದಕ್ಕೆ ಬಡ್ಡಿ ಅಂತ ಕರಿತೀವಿ. 5,000 ಪ್ಲಸ್ ಹೆಚ್ಚಿನ ಹಣ, ಇಲ್ಲಿ ಎಕ್ಸ್ಟ್ರಾ ಚಾರ್ಜಸ್ ಮತ್ತು ಬೇರೆ ನೀವು ಅರ್ಥ ಮಾಡ್ಕೋಬೋದು. ಪೇಪರ್ ಚಾರ್ಜಸ್ಸು ಅದು ಇದು ಸೇರಿ ಮತ್ತು ಅದು ಎಕ್ಸ್ಟ್ರಾ ನೀವು ಸಾಲ ಪಡ್ಕೋಬೇಕಾದ್ರೆ ಮೊದಲು ತೊಗೊಂಡ್ಬಿಟ್ಟಿರ್ತಾರೆ. ಅದು ಅಲ್ಲ ನಾ ಹೇಳಕತ್ತಿದ್ದು. ಇದಕ್ಕೆ ನೀವು ಕೊಡುವಂಥ ಹೆಚ್ಚಿನ ಹಣ 5,000 ಪ್ಲಸ್ 5 ವರ್ಷ ಆದಮೇಲೆ ನಂತರ ನೀವು ಕೊಡುವಂಥದ್ದು 1,000 ಕೊಡ್ತೀರ ಅಂತ ಇಟ್ಕೋರಿ. ಈ 1,000 ಏನಾಗಿರ್ತೈತಪ್ಪ ಅಂದರೆ ಸರಳ ಬಡ್ಡಿ ಆಗಿರ್ತೈತಿ. SI ಸಿಂಪಲ್ ಇಂಟ್ರೆಸ್ಟ್. ಇದು 1,000 ರೂಪಾಯಿ ಆಗೈತಿ ಅಂತ ಇಟ್ಕೋರಿ.
ಇದಕ್ಕೆ ಏನಂತೀವಿ ನಾವು ಸರಳ ಬಡ್ಡಿ ಅಂತ ಕರಿತೀವಿ. ಇದು ಪ್ರತಿ ವರ್ಷಕ್ಕೆ ಎಷ್ಟು ಅನ್ನೋದು ಲೆಕ್ಕ ಹಾಕ್ತಾರೆ. ಅದು ಹೆಂಗೆ ಅನ್ನೋದು ನಾನು ಹೇಳ್ತೇನೆ. ಈಗ ಇದು ಎಸ್ ಆಗಿ ಗೊತ್ತಾಯ್ತು. ಹಾಗಾದ್ರೆ ನೀವು 5,000 ರೂಪಾಯಿ ಸಾಲ ತೊಗೊಂಡ್ರಿ, 5 ವರ್ಷದವರೆಗೆ 1,000 ರೂಪಾಯಿ ನೀವು ಹೆಚ್ಚಿಗೆ ಹಣ ಕೊಡಾಕತ್ತೀರಿ. ಈಗ ಅವರಿಗೆ ವಾಪಸ್ ಕೊಡಬೇಕಾದ್ರೆ ಅದನ್ನು ಮರಳಿಸ್ಬೇಕಾದ್ರೆ ಏನು ಕೊಡ್ತಿರಲ್ಲ, 1,000 ಮತ್ತು 5,000 ಎರಡು ಸೇರಿಸ್ಕೊಡ್ಬೇಕು. ಇದಕ್ಕೆ ಅಮೌಂಟ್ ಅಂತ ಕರಿತೀರಿ. ಇಲ್ಲಿ ನೋಡಿ, ಕನ್ನಡದಾಗ ಇದು ಅಂತ ಹೇಳಲಿಲ್ಲ ನೋಡಿರಿ. ಬಡ್ಡಿ ಅಂತ ಕರಿಬೋದು, ಇಂಟ್ರೆಸ್ಟ್ ಅಂತ ಕರಿತೀರಿ ಇಂಗ್ಲೀಷ್ನಾಗ, ಇಂಟರೆಸ್ಟ್, ಅಮೌಂಟ್. ಇದನ್ನು ಆಯದಿಂದನೂ ಸೂಚಿಸ್ತಾರೆ. ಎಸ್ ಐ ಅಂತೂ ಕರಿಬೋದು, ಆಯ್ ಅಂತೂ ಕರಿಬೋದು. ಇದು ಬಡ್ಡಿ. ಇನ್ನು ಅಮೌಂಟ್ ಮೊತ್ತ ಇದು ಎದಿಂದ ಸೂಚಿಸ್ತೀವಿ. ಇಲ್ಲಿ ಮೊತ್ತ ಏನಪ್ಪ ಇದು ಮೊತ್ತ ಅಂದರೆ, ಈ 5,000 ರೂಪಾಯಿ ನೀವು ಪಡ್ಕೊಂಡಂಥ ಸಾಲ ವಾಪಸ್ ಕೊಡೋದು ಸೇರಿ ಕೊಡುವಂಥದ್ದು ಮೊತ್ತ. ಹಾಗಾದರೆ ಅಸಲು ಅಂದರೆ ಪಿ ಪ್ಲಸ್ ಬಡ್ಡಿ 1,000. ಅಷ್ಟು ತಗೊಂಡ್ರಿ. ಹಾಗಾದ್ರೆ ಸೂತ್ರ ಇಲ್ಲೇ ಒಂದು ನಿಮ್ಗೆ ಸಿಕ್ತು. ಎ = ಪಿ ಪ್ಲಸ್ ಐ. ಅಂದರೆ ನಾವು ಸಾಲ ಪಡೆದಂಥದ್ದು ಮತ್ತು ಅದಕ್ಕೆ ಹೆಚ್ಚಿನ ಹಣವನ್ನು ಸೇರಿಸಿ ಕೊಟ್ಟಿದ್ದು ಎರಡೂ ಸೇರಿ ಆಗಿದ್ದು ಮೊತ್ತ ಆಗುತ್ತೆ. ಈಗ ನೋಡಿರಿ, ಇನ್ನು ಏನು ಬರ್ತೈತಿ ವಿಷಯಗಳು. ಪಿ ಆಯ್ತು ರೀ, ಟಿ ಆಯಿತು, ಐ ಆಯಿತು. ಇನ್ನು ಬರುವಂಥದ್ದು ಆರ್. ಇದೊಂದು ಸ್ವಲ್ಪ ವಿಶೇಷತೆ ನೋಡಿರಿ. ಆರ್ ಅಂದರೆ ಏನು ನೋಡಿರಿ. ರೇಟ್ ಆಫ್ ಇಂಟ್ರೆಸ್ಟ್ ಅಂತ ಕರೀತೀವಿ. ರೇಟ್ ಆಫ್ ಇಂಟ್ರೆಸ್ಟ್ ಇದು ಕನ್ನಡನಾಗ ಬಡ್ಡಿ ದರ ಅಂತ ಕರಿತೀವಿ. ಇಲ್ಲಿ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಇದು ಬಡ್ಡಿ ದರ 6, ಇದು ಆಯ. ಇದಕ್ಕೆ ವ್ಯತ್ಯಾಸ ಐತಿ. ಇಲ್ಲೇ ಎಷ್ಟು ಸಾಲ ಪಡೆದುಕೊಂಡಿರಿ ಅದಕ್ಕೆ ಸೇರಿಸಿ ಕೊಡುವಂಥದ್ದು ಬಡ್ಡಿ. ಇನ್ನು ರೇಟ್ ಆಫ್ ಇಂಟ್ರೆಸ್ಟ್ ಏನಪ್ಪ ಅಂದ್ರೆ, 100 ರೂಪಾಯಿಗೆ 1 ವರ್ಷಕ್ಕೆ ಹೆಚ್ಚಿನ ಹಣವನ್ನು ಪಡೆಯೋದಕ್ಕೆ ಬಡ್ಡಿ ದರ ಅಂತ ಕರಿತೀರಿ. ಅವ್ರು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಮೊದಲ ರೇಟ್ ಆಫ್ ಇಂಟ್ರೆಸ್ಟು ಎಷ್ಟು ಅಂತ ಕೇಳ್ತೀವಿ ನಾವು. ಸಾಲ ಪಡಿಬೇಕಾದ್ರೆ ನೀವು ಯಾವುದೇ ಬ್ಯಾಂಕಿಗೆ ಹೋದ್ರೆ ಮೊದಲ ಬಡ್ಡಿ ದರ ಎಷ್ಟೈತಿ ಅಂತ ಕೇಳ್ತೀವಿ. ಬಡ್ಡಿ ದರ ಮೀನ್ಸ್ ಏನಪ್ಪ ಅಂದ್ರೆ ಸಾಲಿಯಾನ ಶೇಕಡ ಬಡ್ಡಿ ದರ ಅಂತೂ ಕರೀತಾರೆ. ಇದು ಅಂದ್ರೆ 1 ವರ್ಷಕ್ಕೆ 100 ರೂಪಾಯಿಗೆ ಎಷ್ಟು ಬಡ್ಡಿ ಹಾಕ್ತಾರೆ, ಬಡ್ಡಿ ಚಾರ್ಜ್ ಮಾಡ್ತಾರೆ. 1 ವರ್ಷ ಆದಮೇಲೆ 100 ರೂಪಾಯಿ ತೊಗೊಂಡ್ರೆ 1 ವರ್ಷ ಆದಮೇಲೆ ನಾವು ವಾಪಸ್ ಎಷ್ಟು ಕೊಡ್ತೀರಪ್ಪ ಹೆಚ್ಚಿಗೆ ಅಂದರೆ ಅದು ಬಡ್ಡಿ ದರ ಆಗಿರುತ್ತೆ. 100 ಪ್ಲಸ್ ಎಕ್ಸ್ಟ್ರಾ ಏನು ಹಣ ಕೊಡ್ತೀರಿ ಅದು ಬಡ್ಡಿ ದರ ಆಗಿರ್ತೈತಿ. ಇದು ಪಿ, ಟಿ, ಆರ್, ಐ ಮತ್ತು ಎ. ಇಷ್ಟು ವಿಷಯಗಳು ನಮ್ಮ ಸರಳ ಬಡ್ಡಿಯಲ್ಲಿ ನಾವು ಕಲಿತಾ ಹೋಗ್ತೀವಿ. ಇಲ್ಲಿ ಪ್ರತಿಯೊಂದಕ್ಕೂ ಒಂದೊಂದಿಗೆ ಏನೇನು ಡಿಫ್ರೆನ್ಸ್ ಐತಿ ಪ್ರತಿಯೊಂದು ನೋಡ್ತಾ ಹೋಗೋಣ. ನೋಡ್ರಿ, ಈಗ ಕೆಲವೊಂದು ಏನೂ ವಿವರಣೆ ಇರೋಂಗಿಲ್ಲ, ಕೆಲವೊಂದಿಷ್ಟಿಗೆ ಮತ್ತಷ್ಟು ವಿವರಣೆಗಳು ಬೇಕಾಗ್ತೈತಿ. ಅದನ್ನು ಈಗ ನೋಡೋಣ್ರಿ. ನೋಡ್ರಿ, ಈಗ ಮೊದಲಿಗೆ ಅಸಲು. ಇದು ಪಿ, ಪ್ರಿನ್ಸಿಪಲ್ ಅಮೌಂಟ್ ಅಂತ ಕರಿತೀರಿ. ಇದು ಮೊತ್ತ, ಬಂಡವಾಳ ಅಂತೂ ಕರಿಬೋದು. ಇಲ್ಲಿ ಮೊತ್ತ ಅಂತ ಕರಿಬೋದು. ಮೊತ್ತ ಅಂದ್ರೆ ನೀವು ಕರೆಕ್ಟಾಗಿ ಆ ಲೆಕ್ಕ ಓದಿದಾಗ ಅದರ ಮೊತ್ತ ಒಂದೊಂದು ಸಾರಿ ಬಡ್ಡಿ ಮತ್ತು ಅಸಲು ಸೇರಿದ ಮೊತ್ತ ಅಂತೀವಿ. ಒಂದೊಂದು ಸಾರಿ ಮೊತ್ತ, ಬಂಡವಾಳ, ಮೊಬಲಗು ಈ ಶಬ್ದಗಳು ನಾವು ಕೇಳ್ತೇವೆ. ಇಲ್ಲಿ ಸಾಲ ಕೊಡೋರು ಮತ್ತು ತಗೊಳ್ಳೋರು ಇಬ್ಬರಿಗೂ ಸೇಮ್ ಇರ್ತೈತಿ. ಲಾಭ ಹಾನಿಯೊಳಗೆ ಹೆಂಗಿರ್ತೈತಿ,
ಕೊಂಡ ಬೆಲೆ ಮತ್ತು ಮಾರಿದ ಬೆಲೆ ಇರ್ತೈತಿ. ಹೆಂಗೆ ಅಲ್ಲಿ ಹೆಚ್ಚು ಕಮ್ಮಿ ಆಗಿರ್ತವೆ, ವ್ಯತ್ಯಾಸ ಇರ್ತೈತಿ. ಆದರೆ ಇಲ್ಲಿ ಮಾತ್ರ ಲಾಭ ಇದು ಕೊಂಡ ಬೆಲೆ ಮತ್ತು ಮಾರಿದ ಬೆಲೆ ಹಂಗೆ ಇರೋದಿಲ್ಲ. ಇಲ್ಲಿ ಅಸಲು ಅಂದರೆ ಯಾರು ಬ್ಯಾಂಕಿನವ್ರು ಕೊಡ್ತಾರೋ ಅವ್ರಿಗೆ ಅಸಲು ಅಷ್ಟಾಗಿರ್ತೈತಿ, ಇವ್ರಿಗೆ ಅಸಲು ಅಷ್ಟಾಗಿರ್ತೈತಿ. ಹಾಗಾದರೆ ಇಲ್ಲಿ ಅಸಲು 1,000 ರೂಪಾಯಿ ಐತೆ ಅಂತ ಇಟ್ಕೊನಿ, ಅಥವಾ 10,000 ರೂಪಾಯಿ ನೀವು ಒಂದು ಸಾಲ ಮಾಡಿರಿ ಅಂದ್ರೆ ಇದು ತೊಗೊಂಡವ್ರಿಗೆ 10,000 ಆಗಿರ್ತೈತಿ ಅಸಲು, ಕೊಟ್ಟವ್ರಿಗೆ 10,000 ಆಗಿರ್ತೈತಿ. 10,000 ಇದು ಬದಲಾವಣೆ ಆಗೋದಿಲ್ಲ. ಇಲ್ಲಿ ನಾವು ಅಸಲಿನ ಬಗ್ಗೆ ನಾವು ತಿಳ್ಕೊತೀವಿ. ಎಷ್ಟು ಸಾಲ ಪಡೆದೀವಿ ಅಥವಾ ನೀವು ಕೊಟ್ಟಿದ್ದಿರ್ಬೋದು, ಅದು ಸಾಲ ಪಿ ಆಗಿರ್ತೈತಿ. ಇದರಲ್ಲಿ ನಿಮಗೆ ಇಷ್ಟು ವಿವರಣೆಯನ್ನು ಕೊಡ್ಬೋದು. ನೆಕ್ಸ್ಟು ಟೈಮ್. ಟೈಮ್ ಅಂದರೆ ಸಮಯ, ವೇಳೆ ಅಂತ ಕರಿಬೋದು, ಕಾಲ ಅಂತ ಕರಿಬೋದು, ಅವಧಿ ಅಂತ ಕರಿಬೋದು. ಅಂದರೆ ಇಷ್ಟು ಸಮಾನಾರ್ಥಕ ಶಬ್ದಗಳು ಬಳಸ್ತೀವಿ. ಇನ್ನು ಇಂಗ್ಲೀಷ್ನಾಗ ಒಂದು ಅಕ್ಷರದಿಂದ ಟಿಯನ್ನು ಬಳಸ್ತೀವಿ. ಟಿ ಅಂದರೆ ಟೈಮ್ ಅಂತೇಳಿ. ಇಲ್ಲಿ ನಾವು ತಿಳ್ಕೊಬೇಕಾಗಿದ್ದು, ನಿಮಗೆ ಇನ್ನೊಂದು ಲೆಕ್ಕ ಹಾಕಬೇಕಾದ್ರೆ ಒಂದು ಸೂತ್ರ ಐತಿ. ಆ ಸೂತ್ರದ ಬಗ್ಗೆ ಒಂದು ಸ್ವಲ್ಪ ಹೇಳಿ ಆಮೇಲೆ ಇದಕ್ಕೆ ಬರೋಣ. ಸೂತ್ರ ಅಂದರೆ ನೋಡಿರಿ, ಐ ಇದಕ್ಕೆ ಸಮ PTR/100. I = PTR/100 ಅಂದರೆ ಅಸಲು ಗುಣಾಕಾರ ಕಾಲ ಗುಣಾಕಾರ ಬಡ್ಡಿ ದರ ಬಾಗ್ಲೆ 100 ಮಾಡಿದ್ರೆ ನಿಮಗೆ ಸರಳ ಬಡ್ಡಿ ಸಿಗ್ತೈತಿ. ಅಂದರೆ ಎಷ್ಟು ಬಡ್ಡಿ ಕಟ್ಟಬೇಕನ್ನೋದು ಸಿಗ್ತೈತಿ, ಅವಧಿಯ ನಂತರ ಎಷ್ಟು ಕಟ್ಟಬೇಕನ್ನೋದು ಸಿಗ್ತೈತಿ. ಈ ಸೂತ್ರವನ್ನು ಇಟ್ಕೊಂಡು ನಾವು ಇಲ್ಲಿ ಲೆಕ್ಕಗಳನ್ನ ಮಾಡ್ತೀವಿ. ಇಲ್ಲಿ ನಾವು ಇನ್ನೊಂದಿಷ್ಟು ಇಲ್ಲಿ ವಿವರಣೆ ಕೊಡೋದಾದರೆ ನೋಡ್ರಿ, ಇಲ್ಲಿ ಟಿ ಯಾವಾಗಲೂ ಈ ಸೂತ್ರದಲ್ಲಿ ಬರುವಂಥ, ನಾವು ಈ ಸೂತ್ರವನ್ನು ಹೆಚ್ಚು ನಾವು ಬಳಸ್ತೀವಿ. ಈ ಸೂತ್ರದಲ್ಲಿ ವರ್ಷನಾಗ ಇರಬೇಕದು, ವರ್ಷಗಳಲ್ಲಿ ಇರಬೇಕು. ಕಾಲ ಯಾವಾಗಲೂ ಏನು ಮಾಡ್ಬೇಕ್ರಿ, ವರ್ಷಗಳಲ್ಲಿ ಇರಬೇಕು. ಹಾಗಾದರೆ ಕೆಲವೊಂದಿಷ್ಟು ತಿಂಗಳು ಮಾತ್ರ ನಮಗೆ ಸಾಲ ಬೇಕಾಗಿತ್ತು, ಅವಾಗ ಹೆಂಗೆ ಲೆಕ್ಕ ಹಾಕ್ಬೋದು ಅಂತ ಕೇಳಿದ್ರೆ, ತಿಂಗಳು ಕೊಟ್ಟಿದ್ರೆ ನೋಡ್ರಿ ವರ್ಷಗಳಲ್ಲಿ ಇರಬೇಕು, ಇದು ಸರಿ. ಇನ್ನು ತಿಂಗಳು ಕೊಟ್ಟಿದ್ದರು ಅಂದರೆ ಎಷ್ಟು ತಿಂಗಳು ಬೇಕಾಗೈತೆ ಅದನ್ನು ನೋಡಿಕೊಂಡು /12 ಮಾಡಬೇಕು, ಅವಾಗ ವರ್ಷದೊಳಗೆ ಬರ್ತೈತೆ. ಈಗ ಉದಾಹರಣೆ ಸಿಂಪಲ್ ನಿಮ್ಗೆ ಗೊತ್ತಾಗಬೇಕಂದ್ರೆ 6 ತಿಂಗಳು ಬರ್ದೀವಿ ಅಂತ ಇಟ್ಕೊಳ್ಳಿ. ಒಂದು ವರ್ಷಕ್ಕೆ 12 ತಿಂಗಳು ಇರ್ತಾವೆ ರೀ. 6 ತಿಂಗಳು ಅಷ್ಟೇ ನಮಗೆ ಸಾಲ ಬೇಕಾಗಿತ್ತು ಅಂದರೆ /12 ಮಾಡ್ರಿ. ನೋಡಿರಿ, 6 1 6 2 1/2 ವರ್ಷದೊಳಗೆ ಆತಿಲ್ಲ ನೋಡ್ರಿ, ಅರ್ಧ ವರ್ಷ ಆಯ್ತಿಲ್ಲ ನೋಡ್ರಿ. ಅದಕ್ಕೆ ನಾವೇನು ಹೇಳೋದು, ತಿಂಗಳುಗಳು ಕೊಟ್ಟಿದ್ರಂದ್ರೆ 12ರಿಂದ ಭಾಗಿಸ್ಬೇಕು. ಇದು ಇನ್ನು ಟಿ ದಿನಗಳಲ್ಲಿ ಕೊಟ್ಟಿದ್ದರು. ಟಿ ಈಗ ದಿನಗಳಲ್ಲಿ ಕೊಟ್ಟಿದ್ದರು ಅಂದರೆ ನೋಡ್ರಿ, ನಮಗೀಗ ಒಂದು 35 ದಿವಸ ಅಷ್ಟೇ ಬೇಕಾಯ್ತು ಲೋನ್ ಅಂದರೆ, ಈಗ ಇದಕ್ಕೆ 365ರಿಂದ ಭಾಗಿಸ್ಬೇಕು. ಅವಾಗ ಅದು ಸೂತ್ರಗಳು ಹಚ್ಚಕ್ಕೆ ಬರ್ತೈತಿ. ಇದು ಗೊತ್ತಿರಬೇಕು. ಇವು ಎರಡು ನೆನ್ಪಿಟ್ಕೋಬೇಕು. ತಿಂಗಳುಗಳು ಕೊಟ್ಟಿದ್ರೆ ಇಷ್ಟ ತಿಂಗಳಿಗೆ ನಮಗೆ ಇಂಟ್ರೆಸ್ಟ್ ಬೇಕಾಗಿತ್ತು ಅಥವಾ ಇಷ್ಟು ಇಸ್ಕೋಬೇಕಾಗಿತ್ತು ಅಂದರೆ 12ರಿಂದ ಭಾಗಿಸ್ಬೇಕು. ದಿನಗಳಲ್ಲಿ ಕೊಟ್ಟಿದ್ರೆ 365ರಿಂದ ಭಾಗಿಸ್ಬೇಕು. ಅವಾಗ ಅದು ವರ್ಷಗಳಲ್ಲಿ ಕನ್ವರ್ಟ್ ಆಗ್ತೈತಿ. ಇದನ್ನು ನಾವು ಟಿ ಅಂಥೇಳಿ ಬಳಸ್ಬೋದು, ಈ ಸೂತ್ರದಲ್ಲಿ ಬಳಸ್ತೀರಿ. ಇಷ್ಟು ಈ ಕಾಲದ ಬಗ್ಗೆ ನೀವು ತಿಳ್ಕೊಂಡಿರಬೇಕು. ಈ ಬೇಸಿಕ್ ನಾಲೆಜ್ ಗೊತ್ತಿದ್ರೆ ಮಾತ್ರ ನಾವು ಲೆಕ್ಕಗಳನ್ನ ಬಿಡಿಸ್ಬೋದು. ನೆಕ್ಸ್ಟ್ ಆರ್ ಅಂದರೆ ಏನು ನೋಡ್ರಿ. ರೇಟ್ ಆಫ್ ಇಂಟ್ರೆಸ್ಟ್ ಅಂತ ಮೊದಲೇ ಹೇಳಿವೀಗ. ರೇಟ್ ಆಫ್ ಇಂಟ್ರೆಸ್ಟ್ ಕನ್ನಡನಾಗ ಬಡ್ಡಿ ದರ ಅಂತ ಕರಿತೀವಿ. ಬಡ್ಡಿ ದರ ಅಂದರೆ 100ಕ್ಕೆ 100 ರೂಪಾಯಿಗೆ 1 ವರ್ಷಕ್ಕೆ ಆಗುವಂಥ ಹೆಚ್ಚಿನ ಹಣವನ್ನು
ಬಡ್ಡಿ ದರ ಅಂತ ಕರಿತೀರಿ. ಈಗ 100 ರೂಪಾಯಿ ಒಂದು ತೊಗೊಂಡ್ರಿ ನೀವು ಸಾಲ, ಅದು 1 ವರ್ಷ ಆದಮೇಲೆ ವಾಪಸ್ ಕೊಡ್ತೀರಿ. ವಾಪಸ್ ಕೊಡಬೇಕಾದ್ರೆ ಬ್ಯಾಂಕ್ನವ್ರು ಇರ್ಬೋದು, ಬೇರೆದವ್ರು ಯಾರೇ ಇರ್ಬೋದು, ಅವ್ರು ಏನು ಹೆಚ್ಚಿಗೆ ತೊಗೋತಾರೆ ಅದೆಲ್ಲನೂ ಏನಾಕತ್ರಿ, ಬಡ್ಡಿ ದರ ಆಕತಿ. ಇದು ರೇಟ್ ಆಫ್ ಇಂಟ್ರೆಸ್ಟು ಆರ್ ಅಂಥೇಳಿ ನಾವು ಬಳಸ್ತೀವಿ. ಇಲ್ಲಿ ಸಹಿತ 50 ರೂಪಾಯಿಗೆ ಕೊಟ್ಟಿದ್ರಂದ್ರೆ 100 ರೂಪಾಯಿಗೆ ಮಾಡಿ ನಾವು ಅದನ್ನು ಸೂತ್ರದಲ್ಲಿ ಬಳಸ್ಬೋದು. ಬಡ್ಡಿ ದರ 100ಕ್ಕೆ ವರ್ಷಕ್ಕೆ ಇರ್ತೈತಿ. ಇದಕ್ಕೆ ಸಾಲಿಯಾನ ಶೇಕಡ ಅಂಥೇಳಿ ಬರೀತಾರೆ. ಬಡ್ಡಿ ದರ ಈಗ 10%, ಇದು ಶೇಕಡ ಚಿಹ್ನೆಯನ್ನು ಬಳಸಿ ನಾವು ಇದನ್ನು ಸೂಚಿಸ್ತೀವಿ, ಬರಿತೀವಿ. ಈಗ ನೋಡಿರಿ, ಪಿ ಆಯಿತು, ಟಿ ಆಯಿತು, ಆರ್ ಆಯಿತು. ನೆಕ್ಸ್ಟ್ ಐ ಅಂತೂ ನಿಮ್ಗೆ ಮೊದಲು ಗೊತ್ತೈತಿ. ಇದು ನಮಗೆ ತಗಲುವ ಬಡ್ಡಿ. ನಾವು ಸಾಲ ತೊಗೊಂಡಿವಿ, ಇಷ್ಟು ತಿಂಗಳು ತೊಗೊಂಡ್ರಿ, ಇಷ್ಟು ವರ್ಷ ತೊಗೊಂಡ್ರಿ, ಇಷ್ಟು ದಿವಸ ತೊಗೊಂಡ್ರಿ, ಅಷ್ಟು ದಿವಸಿಗೆ ಅದು ಎಷ್ಟು ಬಡ್ಡಿ ಆಕತಿ ಅದನ್ನು ಇಲ್ಲೇ ಆಯನ್ ಸೂಚಿಸ್ತೈತಿ. ಈ ರೀತಿ ನಾವು ಇದರ ಬಗ್ಗೆ ವಿವರಣೆಯನ್ನು ತಿಳ್ಕೊಂಡ್ರಿ. ನೋಡ್ರಿ, ಒಬ್ಬನು ಒಂದು ಬ್ಯಾಂಕಿನಿಂದ 10,000 ರೂಪಾಯಿ ಸಾಲವನ್ನು ಪಡೆದನು. 10,000 ರೂಪಾಯಿ ಸಾಲವನ್ನು ಪಡೆದನು. 2 ವರ್ಷಗಳವರೆಗೆ 10% ಬಡ್ಡಿ ದರದಂತೆ ತಗಲುವ ಬಡ್ಡಿ ಎಷ್ಟು? ನೋಡ್ರಿ, ಒಬ್ಬ ವ್ಯಕ್ತಿ 10,000 ರೂಪಾಯಿ ಸಾಲವನ್ನು ತೆಗೆದುಕೊಂಡನ. 2 ವರ್ಷದವರೆಗೆ 10% ಬಡ್ಡಿ ದರದಂತೆ ಅವನು ವಾಪಸ್ ಕೊಡಬೇಕಾದ್ರೆ ಅಥವಾ ಬಡ್ಡಿ ಎಷ್ಟನ್ನು ಚಾರ್ಜ್ ಮಾಡ್ತಾರೆ ಬ್ಯಾಂಕಿನವರು ಅಂತ ಕೇಳಾರ ಅಂತ ಇಟ್ಕೋರಿ ಮನಸ್ಸಿನಾಗ. ಈಗ ನಾವು ಮಾಡ್ಕೋತ ಹೋಗ್ತೀರಿ. ಪಿ ಏನಾಯ್ತು, ಈಗ ಸಾಲ ಪಡೆದಿದ್ದು ಪಿ ಏನಾಯ್ತು ರೀ, 10,000 ಆಯಿತು. ಟಿ ಎಷ್ಟಾಯ್ತು ರೀ, 2 ವರ್ಷ ಆಯಿತು. ಬಡ್ಡಿ ದರ ಆರ್ 10% ಆಯಿತು. ಈಗ ಆಯ್ ನಿಮಗೆ ಸಿಗ್ತೈತಿ. ಆಯ್ ಇಸ್ಕೊಂಡು ಪಿ ಟಿ ಆರ್ ಬೈ 100 ಈ ಸೂತ್ರವನ್ನು ಹಚ್ತೀರಿ. ನೋಡಿರಿ, ಪಿ ಅಂದ್ರೆ 10,000 ಗುಣಾಕಾರ ಟಿ ಅಂದ್ರೆ 2 ವರ್ಷ, 10% ಬಡ್ಡಿ ದರ. ಇಲ್ಲಿ ಶೇಕಡ ಇದ್ದರೂ ಸಹಿತ 10 ಬರ್ದೆ ಸಾಕು ನಿಮಗೆ, 100 ಇಲ್ಲಿ ಬರ್ದೇ ಇರ್ತೀವಿ. ನೋಡಿ, 0 ಕ್ಯಾನ್ಸಲ್ ಆಯ್ತು ರೀ, 2 0 ಹೋದು, 2 0 ಕ್ಯಾನ್ಸಲ್ ಆಯಿತು. ನೆಕ್ಸ್ಟ್ ನೋಡಿರಿ, 2 ಅಂದರೆ 2, ಮುಂದೆ 3 0 ಅದಾವು. ಎಷ್ಟು ರೂಪಾಯಿ ಏನಾಯ್ತು, ಇದು ಬಡ್ಡಿ ಆಯಿತು. ಇದನ್ನು ಮೊತ್ತ ಕೇಳಿದ್ರೆ ಸಾಲ ಎಷ್ಟು ತೊಗೊಂಡ್ರಿ, 10,000 ರೂಪಾಯಿ. ಬಡ್ಡಿ ಎಷ್ಟಾಗೈತಿ, 2,000 ರೂಪಾಯಿ. ಹಾಗಾದ್ರೆ ಮೊತ್ತ ಏನಾಯ್ತು ರೀ, ಪಿ ಪ್ಲಸ್ ಐ ಅಂತೀರಿ. 10,000 ಪ್ಲಸ್ 2,000 ಸಮ 12,000 ರೂಪಾಯಿ. ನೀವು ಬಡ್ಡಿಯನ್ನು ಸೇರಿ ಮೊತ್ತವನ್ನು ಕಟ್ಟಬೇಕಾಗುತ್ತೆ. ಈ ರೀತಿ ಸಾಕಷ್ಟು ವಿಷಯಗಳು ಈ ಸರಳ ಬಡ್ಡಿ ಲೆಕ್ಕದಲ್ಲಿ ನಾವು ನೋಡ್ತೀವಿ. ಇದು ಬೇಸಿಕ್ಕಾಗಿ ನಿಮಗೇನು ಬೇಕೋ ಅದನ್ನು ಹೇಳಿನೀಗ. ಇನ್ನು ಮುಂದಿನ ಲೆಕ್ಕಗಳನ್ನು ನೋಡೋಣ್ರಿ. ಈಗ 120ಕ್ಕೆ 5% ಬಡ್ಡಿ ದರದಂತೆ 7 ತಿಂಗಳಿಗೆ ಆಗುವ ಸರಳ ಬಡ್ಡಿ ಎಷ್ಟು? ಇದು ಒಂದನೇದು. ಎರಡನೇ ಲೆಕ್ಕ, ಯಾವ ಅಸಲಿಗೆ 5% ಬಡ್ಡಿ ದರದಂತೆ 5 ವರ್ಷಗಳಲ್ಲಿ 50 ರೂಪಾಯಿ ಸರಳ ಬಡ್ಡಿ ದೊರೆಯುವುದು? ಇಲ್ಲಿ ಅಸಲು ಕೇಳ್ಯಾರ. ಮೂರನೇ ಲೆಕ್ಕ, ಇನ್ನೊಮ್ಮೆ ನೋಡ್ರಿ, ಯಾವ ಅಸಲು ಯಾವ ಬಡ್ಡಿ ದರದಂತೆ 20 ವರ್ಷಗಳಲ್ಲಿ ದ್ವಿಗುಣಗೊಳ್ಳುವುದು? ಅಂದರೆ ಡಬಲ್ ಆಕತಿ. ಇಲ್ಲಿ 2 ವಿಷಯಗಳನ್ನು ಕೊಟ್ಟಿಲ್ಲ, ಅದನ್ನು ನೋಡೋಣ್ರಿ. ಈಗ ಮೊದಲನೇ ಲೆಕ್ಕ, ಏನೇ ಅಂಶಗಳು ಕೊಟ್ಟಾರ ಮೊದಲ ಬರೆಯೋಣ. ದತ್ತಾಂಶಗಳನ್ನು ಮೊದಲಿಗೆ ಬರ್ಕೋಬೇಕು. ಮೊದಲನೇದ್ದು ನೋಡ್ರಿ. ನೆಕ್ಸ್ಟು 5%. ಟೈಮ್ ನೋಡ್ರಿ, ಟಿ 7 ತಿಂಗಳು. ಆಯ್ ಕೇಳ್ಯಾರ ನೋಡ್ರಿ. ಈ ಕಡೆ
ಇಲ್ಲಿ ತಿಂಗಳು ನಾವು ವರ್ಷದೊಳಗೆ ಕನ್ವರ್ಟ್ ಇಲ್ಲೇ ಮಾಡ್ಕೊಂಬಿಡೋಣ. 7/12 ಇಷ್ಟೇ ಇರಲಿ. ಇದು ವರ್ಷದಲ್ಲಿ ಆಯಿತು. ಈಗ ಆಯ್ ಸೂತ್ರ ಹಚ್ಚೋಣ್ರಿ. ಆಯ್ = P/100. ಪಿ ಗೊತ್ತೈತೆ ನಮಗೆ 120. ಟಿ ನೋಡ್ರಿ, ಇಲ್ಲಿ ಟಿ ಅಂಶದಲ್ಲಿದ್ದಾಗ ನೇರವಾಗಿ 7 ಇಲ್ಲಿ ಬರ್ತೈತೆ ರೀ, /12 ತೆಳಗೆ ಬರ್ತದೆ. 12 ಯಾಕೆ ಬರ್ತೀವಿ ಅಂತ ನಿಮ್ಗೆ ಗೊತ್ತೈತಿ, ವರ್ಷದಲ್ಲಿ ಆಯಿತು. ಇದು ಸೂತ್ರದಲ್ಲೇ 100 ಐತಿ. ಯಾವ ಅಸಲಿಗೆ 5% ಬಡ್ಡಿ ದರದಂತೆ 5 ವರ್ಷಗಳಲ್ಲಿ 50 ರೂಪಾಯಿ ಸರಳ ಬಡ್ಡಿ ದೊರೆಯುವುದು. ಯಾವ ಅಸಲಿಗೆ ಪಿ ಕೇಳ್ಯಾರಿಲ್ಲ, ಪಿ ? ಅಂದರೆ 6 ಇರಬೇಕು, ಟಿ ಇರಬೇಕು, ಆ ಇರಬೇಕು. ನೋಡ್ರಿ ಏನೇನು ಕೊಟ್ಟಾರ. ಬಡ್ಡಿ ದರ 5%, 5 ವರ್ಷಗಳಲ್ಲಿ, ಟಿ 5 ವರ್ಷ, 50 ರೂಪಾಯಿ ನಿಮ್ಗೆ ಏನಾಕತ್ರಿ ಬಡ್ಡಿ ಸಿಗ್ತೈತಿ. ಹಂಗಾದ್ರೆ ಪಿ ನಮ್ಗೆ ಗೊತ್ತಿರಬೇಕು. ಪಿ ನಮಗೆ ಬೇಕಂದ್ರೆ ಪಿ ಸೂತ್ರ ಹಚ್ಚ್ರಿ. ಇದೇ ಸೂತ್ರ ಹಚ್ಚಿದ್ರು ನಡೀತೈತೆ. ನಮ್ಗೆ I = P/100. ಇಲ್ಲೇ ನಾವು 2 ರೀತಿ ಮಾಡ್ಬೋದು. ಇಲ್ಲಿ ಪಿದ ಬೆಲೆ ನಾವು ಮೊದಲ ನೋಡ್ಕೋಬೋದು. ನೋಡಿರಿ 100 ಈ ಕಡೆ ಬಂದರೆ I × 100 ಆಯ್ತು ರೀ. ಇಲ್ಲಿ ಏನು ಉಳಿತು ರೀ, P/R. ನೀವು ಎಲ್ಲ ಸೂತ್ರಗಳನ್ನ ಇಲ್ಲಿ ಮಾಡ್ಕೋಬೋದು ಈಸಿಯಾಗಿ. ಇಲ್ಲೇ ಇದರ ಕಂಟಿನ್ಯೂ ಮಾಡ್ತೇನೆ. ಇಲ್ಲಿ ಪಿ ಅಷ್ಟೇ ಉಳಿಸ್ರಿ. ಇವು ಎರಡು ಗುಣಾಕಾರ ಇದ್ದಿದ್ದು ಈ ಕಡೆ ಬಂದರೆ ಭಾಗಾಕಾರ ಆಯಿತು. I × 100/T/R. ಇದ್ರ ಬೆಲೆ ಪಿದ ಬೆಲೆ ಆದಿದ್ದು. ಇದನ್ನ ಸೂತ್ರ ಇಲ್ಲಿ ಕಂಟಿನ್ಯೂ ಮಾಡ್ತೇನೆ. P = I × 100/T/R. ಇದು ಸೂತ್ರ ನಮಗೆ ಒಂದೇ ಸೂತ್ರ ಇದ್ದರೂ ಇವೆಲ್ಲ ನಾವು ಲೆಕ್ಕ ಹಾಕ್ಕೋಬೋದು. P/100 ಇದು ಒಂದೇ ಸೂತ್ರ ಇದ್ದರೂ ನಾವು ಉಳಿದಿದ್ದ ಲೆಕ್ಕ ಸೂತ್ರಗಳನ್ನ ಮಾಡ್ಕೋಬೋದು. ಅದೇ ರೀತಿ ನಾವಿಲ್ಲೇ ಮಾಡಕತ್ತೀವಿ. I ಅಂದರೆ 50 × 100. ಟಿ ಅಂದರೆ ಎಷ್ಟೈತೆ ನೋಡ್ರಿ, 5. ಟಿ ಅಂದರೆ 5. ನೆಕ್ಸ್ಟು ಆರ್. ಟಿ ಆಯಿತು. ಆರ್ ಅಂದರೆ ಎಷ್ಟೈತೆ ನೋಡ್ರಿ, ಅದು 5 ಐತೆ. ಇದು 5 ಬರೀ. ಈಗ 5 ಒಂದಲೇ ನೋಡ್ರಿ, ಈಗ 5 ಒಂದಲೇ 5, 5 ಒಂದಲೇ 0, 5 ಒಂದಲೇ 5 2. ಅಂದರೆ ಎಷ್ಟಾಯ್ತು ರೀ, 100 × 2 = 200. ಆದ್ದರಿಂದ ಅಸಲು ಅಥವಾ ಪಿ ಅಂತ ಕರಿತೀರಲ್ಲ, ಇದರ ಬೆಲೆ ರೂಪಾಯಿ 200 ಆಯಿತು. ಇದು ಆನ್ಸರ್. ಇದೇ ರೀತಿ ಇನ್ನೊಂದು ಲೆಕ್ಕ ನೋಡ್ರಿ. ಬೇಸಿಕ್ಕಾಗಿ ಇರುವಂಥ ಲೆಕ್ಕಗಳನ್ನ ನೋಡಾಕತ್ತೀವಿ. ಈಗ ಬರುವಂಥ ಲೆಕ್ಕ ಸ್ಪೆಷಲ್ ಐತೆ ನೋಡ್ರಿ. ಈಗ ಬಂತು ನೋಡ್ರಿ ಲೆಕ್ಕ. ಈ ಲೆಕ್ಕದೊಳಗೆ 2 ಅಂಶಗಳು ಕೊಟ್ಟಿಲ್ಲ. ನಾವು ಸೂತ್ರ ಇರ್ಬೋದು, ಸಮೀಕರಣ ಇರ್ಬೋದು, ಯಾವುದಾದ್ರೂ ಒಂದು ಅಂಶ ಇಲ್ಲ ಅಂದರೆ ಕಂಡುಹಿಡಿಬೋದಾಗೈತೆ. ಇಲ್ಲಿ 2 ಅಂಶಗಳು ಕೊಟ್ಟಿಲ್ಲ ಅಂದರೆ ಇದಕ್ಕೆ ಏನು ಮಾಡಬೇಕು, ನಾವು ನೋಡಬೇಕು. ಲೆಕ್ಕವನ್ನು ನೋಡ್ರಿ. ಯಾವ ಅಸಲು ಯಾವ ಬಡ್ಡಿ ದರದಂತೆ 20 ವರ್ಷಗಳಲ್ಲಿ ದ್ವಿಗುಣಗೊಳ್ಳುವುದು. ಇಲ್ಲೇ ನಮಗೆ ಹೇಳಿದ್ದು ಯಾವುದು, 20 ವರ್ಷ. ಟಿ ಮಾತ್ರ ಕೊಟ್ಟಾರೆ.
ಟಿ 20 ವರ್ಷ. ನಾವು ಸಿಂಪಲ್ಲಾಗಿ ತಿಳ್ಕೊಬೇಕಾಗಿದ್ದು ಪಿ ನಮ್ಗೆ ಕೊಟ್ಟಿಲ್ಲ, 100 ಇಟ್ಕೋಬೋದು. ನೋಡ್ರಿ ಇಲ್ಲಿ ಯಾವುದೇ ನಮಗೆ ಗೊತ್ತಿಲ್ಲದ ಸಂಖ್ಯೆಯನ್ನು 4 ರೀತಿ ಇಟ್ಕೋಬೋದು. 1 ಇಟ್ಕೋಬೋದು, ಎಕ್ಸ್ ಇಟ್ಕೋಬೋದು, 100 ಇಟ್ಕೋಬೋದು, 1 ಇಟ್ಕೋಬೋದು. 1, 100, ಎಕ್ಸ್ ಇದರೊಳಗೆ ಯಾವುದಾದ್ರೂ ಒಂದು ಒಂದು ಸಂಖ್ಯೆಯನ್ನು ಇಟ್ಕೊಂಡಾಗ ನಮಗೆ ಈ ಲೆಕ್ಕಗಳು ಬಿಡ್ಸೋಕೆ ಬರ್ತೈತಿ. ಈಗ ನಮ್ಗೆ ಕಾಮನ್ನಾಗಿ ಬೀಜಗಣಿತದ ಇದರ ಪ್ರಕಾರ ಗೊತ್ತಿಲ್ಲದ ಸಂಖ್ಯೆಯನ್ನು ಎಕ್ಸ್ ರೂಪಾಯಿ ಅಂತ ಇಟ್ಕೊಂಡಿದ್ದ. ರೂಪಾಯಿ ಎಕ್ಸ್ ದ್ವಿಗುಣಗೊಳ್ಳುವುದು ಇದರ ಅರ್ಥ ಮೊದಲು ತಿಳ್ಕೊರಿ. ದ್ವಿಗುಣ, ದ್ವಿ ಅಂದರೆ ಇಲ್ಲೇ ನಿಮ್ಗೆ ಗೊತ್ತಾಗುತ್ತೆ. ದ್ವಿಗುಣ ಅಂದರೆ ಇಂಗ್ಲೀಷ್ನಾಗ ಡಬಲ್ ಅಂತ ಕರಿತೀವಿ. ಅಂದ್ರೆ ನಾವು ಮೊದಲೆಲ್ಲ ನಾವು ನೋಡ್ತೀವಿ ಬ್ಯಾಂಕ್ನಾಗ ರೊಕ್ಕ ಇಟ್ಟು ಎಷ್ಟು ವರ್ಷಕ್ಕೆ ಡಬಲ್ ಆಕೈತಿ ಅಂತ ಮೊದಲೆಲ್ಲ ಕೇಳ್ತಿದ್ರು. ಈಗ ಬದಲಾವಣೆ ಆಗೈತಿ. ಈಗ ನಾವು ತಿಳ್ಕೊಳ್ಳೋ ಆಲೋಚನೆಗಳು ಬದಲಾಗ್ಯಾವ. ಬೇರೆ ಬೇರೆ ಕಡೆ ರೊಕ್ಕಗಳನ್ನ ತೊಡಗಿಸ್ತಾರೆ. ಈಗ ಮೊದಲ ಬ್ಯಾಂಕ್ಗಳು ಹೆಚ್ಚಿಗೆ ಎಲ್ಲ ವ್ಯಕ್ತಿಗಳು, ಎಲ್ಲ ಜನರು ಬ್ಯಾಂಕಿನ ಮ್ಯಾಗ ಹೆಚ್ಚು ಅವಲಂಬನೆ ಆಗಿದ್ದರು. ಆವಾಗ 5 ವರ್ಷಕ್ಕೆ ಡಬಲ್ ಆಗ್ತಿತ್ತು, 7 ವರ್ಷ ಈ ರೀತಿ ಮಾತಾಡ್ತಿದ್ವಿ. ಆ ಒಂದು ವಿಚಾರದೊಳಗೆ ದ್ವಿಗುಣ ಅಂದ್ರೆ ಏನು ರೊಕ್ಕ ಇಟ್ಟಿರ್ತೀರಿ, ಪಿ ಏನಾಗಿರ್ತೈತೆ, ಅಸಲು ಏನು ಇಟ್ಟಿರ್ತೀವಿ ವಾಪಸ್ ಕೊಡಬೇಕಾದ್ರೆ 5 ವರ್ಷ ಆದಮೇಲೆ ನಮಗೆ ಅವ್ರು ನಾವು ಎಷ್ಟು ರೊಕ್ಕ ಹಾಕಿರ್ತೀವಿ, ಎಷ್ಟು ಇಟ್ಟಿರ್ತೀವಿ ಬಂಡವಾಳ, ಅಷ್ಟು ನಮಗೆ ಸೇರಿಸಿ ಕೊಡ್ತಿದ್ರು. ಇದಕ್ಕೆ ದ್ವಿಗುಣ ಅಂತ ಕರಿತೀವಿ. ದ್ವಿಗುಣ ಅರ್ಥ ಏನಪ್ಪ ಅಂದರೆ ನೀವು ಎಷ್ಟು ಬ್ಯಾಂಕ್ನಾಗ ಇಟ್ಟಿರಿ ಅದರಷ್ಟು ಅವ್ರು ಹಾಕಿ ಕೊಡುವಂಥದ್ದು. ಹಾಗಾದ್ರೆ ನಮಗೆ ಆಯ್ ಒಂದು ಸಿಕ್ಬಿಡ್ತು ನೋಡ್ರಿ. ಈಗ ಆಯ್ ಈಜ್ಕೊಲ್ಟು ಎಕ್ಸ್ ಆಯಿತು. ಯಾಕೆ ಹೇಳ್ರಿ, ಎಷ್ಟು ರೊಕ್ಕ ಹಾಕಿರು ಅಷ್ಟು ರೊಕ್ಕ ಅವರು ವಾಪಸ್ ಕೊಡಾಕ್ತಾರೆ. ಅಂದರೆ ದ್ವಿಗುಣ ಆಗತೈತಿ. ಈಗ ನೆಕ್ಸ್ಟ್ ಬರುವಂಥದ್ದು ಇನ್ನು ನಮ್ಗೆ ಸಿಗ್ತೈತಿ. ಈಗ ಬಡ್ಡಿ ದರ ಸಿಗ್ತೈತಿ. ಈಗ ಆರ್ ಇದನ್ನು ಕಂಡಿಡ್ಕೊಂಡು ಅದನ್ನ ಕೇಳ್ಯಾರ ನಮ್ಗೆ. ಯಾವ ಬಡ್ಡಿ ದರನೂ ಕೇಳ್ಯಾರ ಮತ್ತು ಬಡ್ಡಿ ದರ ಕೇಳ್ಯಾರ ನಿಮ್ಗೆ. ಎಷ್ಟು ನೋಡ್ರಿ, ಇನ್ನೊಮ್ಮೆ ಪ್ರಶ್ನೆಯನ್ನು ಓದೋಣ. ಯಾವ ಅಸಲು ಯಾವ ಬಡ್ಡಿ ದರದಂತೆ 20 ವರ್ಷಗಳಲ್ಲಿ ದ್ವಿಗುಣಗೊಳ್ಳುವುದು? ಯಾವ ಅಸಲು ಮತ್ತು ಎಷ್ಟು ಬಡ್ಡಿ ದರ? ನಾವು ಎಕ್ಸ್ ಇಟ್ಕೊಳ್ಳೋಣ, ನೋಡೋಣ. ಈಗ ಬಡ್ಡಿ ದರ ನಮಗೆ ಸಿಗ್ತೈತೆ. ಆರ್ ಈಸ್ಕೊಲ್ಟು ಮತ್ತು ಸೇಮ್ ಅದೇ ಸೂತ್ರ 500. ಈಗ ಆರ್ ಈಸ್ಕೊಲ್ಟು ನಮ್ಗೆ ಬೇಕಂದ್ರೆ ಆಯ್ ಇಂಟು 100, 100 ಈ ಕಡೆ ಬಂತು, 100 ಆಯಿತು. ಮ್ಯಾಗ ತೆಳಗೆ ಇವು ಈ ಕಡೆ ಬಂದು ನೋಡ್ರಿ. ಇದು ಆರ್ ಅಂದರೆ ಈ ಕಡೆ ಇಸ್ಕೊಂಡ್ರೆ ಆರ್ ಅಂದರೆ ಆರದ ಬೆಲೆ ನಮಗೆ ಬೇಕೀಗ. ಪಿ ಮತ್ತು ಟಿ ಇಲ್ಲೇ ತೆಳಗೆ ಬರ್ತಾವೆ, ಅಂದರೆ ಛೇದವಾಗಿ ಬರ್ತಾವೆ. ಹಾಗಾದ್ರೆ ಸೂತ್ರ ನೀವು ಹಚ್ಬೋದು, ಬರೀರಿ. ಈಗ ಆರ್ ಇಸ್ಕೊಲ್ಟು ಐ, ಇದೇ ಸೂತ್ರ ಕಂಟಿನ್ಯೂ ಮಾಡ್ತೀನಿ. ಐ ಎಕ್ಸ್ ಇಂಟು ಪಿ, ಇದು ಇಂಟು 100 ಪಿ ಎಕ್ಸ್ ಆಯಿತು, ಇಂಟು ಟಿ 20 ವರ್ಷ ಆಯಿತು. ನೋಡಿರಿ, ಇಲ್ಲೇ ಕ್ಯಾನ್ಸಲೇಷನ್ ಮಾಡ್ಬೋದು, ನಿಮ್ಗೆ ಈಸಿಯಾಗಿ ಗೊತ್ತಾಗಲ್ಲ ಅಂಥೇಳಿ. ನೋಡಿರಿ, ಎಕ್ಸ್ ಒಂದಲೇ, ಎಕ್ಸ್ ಒಂದಲೇ. ಇಲ್ಲಿ ನೋಡಿರಿ, 0 0 ಕ್ಯಾನ್ಸಲ್, 2 ಒಂದಲೇ, 2 ಐದಲೇ. 5% ಬಡ್ಡಿ ದರ ಸಿಂಪಲ್ ಇರುವಂಥದ್ದು. ನಿಮ್ಗೆ ಆರ್ ಬೆಲೆ ಸಿಕ್ತು ನಮಗೀಗ 5%. ಈಗ ನೋಡ್ರಿ, ಎಕ್ಸ್ದು ಇದು ಆರ್ದು ಬಡ್ಡಿ ದರ ಆರ್ ಸಿಕ್ತು. ಈಗ ನಾವು ಪಿ ಮತ್ತು ಐ ಕಂಡು ಹಿಡ್ಕೋಬೋದು. ನೆಕ್ಸ್ಟ್ ನೋಡೋಣ್ರಿ. ಈಗ ಟಿ 20 ವರ್ಷ, ಆರ್ 5%, ಪಿ ಕೇಳ್ಯಾರ, ಐನೂ ಅಷ್ಟೇ ಐತಿ, ಅದು ಕೇಳ್ಯಾರ. ಅಂದರೆ ಎಕ್ಸ್ ಇಟ್ಕೊಂಡ್ರಿ. ಪಿ ಇಸ್ಕೊಲ್ಟು
ಈಗ ದ್ವಿಗುಣ ನಿಮ್ಗೆ 5 ವರ್ಷ ಇದು 20 ವರ್ಷನಾಗ ನಮಗೆ ಡಬಲ್ ಆಗಬೇಕಂದ್ರೆ ಬಡ್ಡಿ ದರ 6 ಇಟ್ಕೋಬೇಕು. ಅಂದರೆ 6 5% ಇರಬೇಕು. ಬಡ್ಡಿ ದರ ಡಬಲ್ ಆಗಬೇಕಂದ್ರೆ ಬಡ್ಡಿ ದರ 5 ಆಗಿದ್ದರೆ ನಿಮಗೆ ದ್ವಿಗುಣಗೊಳ್ತದೆ. ಈ ರೀತಿ ನಾವು ಲೆಕ್ಕಗಳನ್ನ ಸರಳ ಬಡ್ಡಿ ಲೆಕ್ಕದಲ್ಲಿ ಸರಳ ಬಡ್ಡಿ ಅಧ್ಯಾಯದೊಳಗೆ ಕಲಿತೀವಿ. ಇನ್ನಷ್ಟು ಲೆಕ್ಕಗಳನ್ನ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.